ಸ್ನೇಹಿತರೆ, ಮದುವೆ ಅಥವಾ ಇತರೆ ಶುಭ ಸಮಾರಂಭದಲ್ಲಿ ನೀವು ನೋಡಿರ್ಬೋದು, ಸ್ಟೀಲ್ ತಟ್ಟೆ ಅಥವಾ ಸ್ಟೀಲ್ ಬಟ್ಟೆಗಳನ್ನ ದಾನವಾಗಿ ಕೊಡ್ತಾರೆ. ಸೊ ದಾನವಾಗಿ ತಗೊಳ್ಳೋದು ಕೂಡ ತಪ್ಪು, ಕೊಡೋದು ಕೂಡ ಶಾಸ್ತ್ರಗಳ ಪ್ರಕಾರ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಸ್ಟೀಲ್ ಬಂದು ಕಬ್ಬಿಣದಿಂದ ತಯಾರು ಮಾಡಿರ್ತಾರೆ. ಸೊ ಕಬ್ಬಿಣ ಬಂದ್ಬಿಟ್ಟು ಶನಿಯ ಧಾತುವನ್ನು ದಾನವಾಗಿ ಕೊಡೋದೇ ಆಗಲಿ ಅಥವಾ ದಾನವಾಗಿ ಪಡೆಯೋದೇ ಆಗಲಿ ಶಾಸ್ತ್ರಗಳ ಪ್ರಕಾರ ನಿಷಿದ್ಧವಾಗಿದೆ. ಸೊ ನೀವು ಆ ರೀತಿ ನಿಮಗೆ ಕೊಡಲೇಬೇಕು ಗಿಫ್ಟ್ನ ಅಂತ ಹೇಳಿದ್ರೆ, ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಧಾರಾಳವಾಗಿ ಕೊಡ್ಬೋದು. ಅದು ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲದಲೇ ಇರೋವಂಥ ಮಾತು ಅನ್ನೋದು ಚೆನ್ನಾಗಿ ಗೊತ್ತಿರೋಂಥದ್ದೇ. ಅದರ ಪರ್ಯಾಯವಾಗಿ ನೀವು ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಮಾವಿನ ಹಣ್ಣನ್ನು ನೀವು ಶುಭ ಸಮಾರಂಭಗಳಲ್ಲಿ ತಾಂಬೂಲದ ರೀತಿಯಲ್ಲಿ ಕೊಡ್ತಿರಲ್ಲ, ಅದೇ ಸಾಕು. ಯಾಕೆ ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು ಚಂದ್ರ ಮತ್ತು ಗುರು ಮತ್ತು ಶುಕ್ರ ಈ ಮೂರಕ್ಕೆ ಸಂಬಂಧಪಟ್ಟಿರೋಂಥ ಹಣ್ಣುಗಳು. ಅದು ಫಲವನ್ನು ನೀವು ದಾನವಾಗಿ ಕೊಡೋದ್ರಿಂದ ಅಥವಾ ನೀವು ದಾನವಾಗಿ ಪಡೆಯೋದ್ರಿಂದ ಎರಡೂ ಕೂಡ ಒಳ್ಳೆಯದೇ. ಆದರೆ ದಯವಿಟ್ಟು ಸ್ಟೀಲನ್ನು ಯಾವ ಕಾರಣಕ್ಕೂ ದಾನವಾಗಿ ಕೊಡಬೇಡಿ. ಅದು ಶನಿ, ಕೊಡೋರಿಗೂ ಕೂಡ ದುಷ್ಪರಿಣಾಮ ಬೀರುತ್ತೆ, ತಗೊಳ್ಳೋರಿಗೂ ಕೂಡ ದುಷ್ಪರಿಣಾಮ ಬೀರ್ತಾ ಇದ್ರು ನಿಮಗೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಬಟ್ ಅದ್ರ ಪ್ರಭಾವ ಅಂತೂ ಬೀರುತ್ತೆ. ದಯವಿಟ್ಟು ನೀವು ಈಗಲಿಂದಲೇ ಯಾರು ಸ್ಟೀಲನ್ನು ದಾನವಾಗಿ ಕೊಡ್ತಿದ್ದೀರೋ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಹಣ್ಣುಗಳನ್ನ ಕೊಡಿ, ಒಳ್ಳೆಯದಾಗುತ್ತೆ. ಈ ಮಾಹಿತಿ ನೀವು ಮೊದಲನೇ ಬಾರಿ ಗೊತ್ತಾಗ್ತಾ ಇದೆ, ಸೊ ಇದನ್ನು ಇನ್ನೂ 4 ಜನಕ್ಕೆ ಶೇರ್ ಮಾಡಿ. ಸೊ ನನ್ನ ಪೇಜ್ನ ಫಾಲೋ ಮಾಡಿ. ಈ ರೀತಿ ಉಪಯುಕ್ತ ಮಾಹಿತಿಗೋಸ್ಕರ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.